ಹೊಸ ವರ್ಷದ ಬೆನ್ನಲ್ಲೇ ಏನು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಅದನ್ನು ತಿಳಿದುಕೊಳ್ಳೋದಕ್ಕೆ ಇವತ್ತು ಅದರ ಬಗ್ಗೆ ಯಾವ ರೀತಿ ಪರ ವಿರೋಧ ವ್ಯಕ್ತವಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ತುಮಕೂರಿನ KSRTC ಬಸ್ ನಿಲ್ದಾಣದಲ್ಲಿ ಬಂದಿದ್ದೇವೆ. ಬನ್ನಿ ಇಲ್ಲಿನ ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗೋಣ, ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರ ಏನು KSRTC ಬಸ್ ಟಿಕೆಟ್ ದರದ ಮೇಲೆ 15% ದರವನ್ನು ಹೆಚ್ಚಳ ಮಾಡಬೇಕು ಅಂತ ಯೋಚಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಪರ ವಿರೋಧಗಳು ಯಾವ್ಯಾವ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಅವರ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಹೋಗೋಣ ಬನ್ನಿ. ಇದ್ರ ಬಗ್ಗೆ ಅನಿಸಿಕೆ ಏನಪ್ಪ ಅಂದರೆ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆ ಆಗುತ್ತೆ. ಇದು ಮೊದಲೇ ಈಗಾಗಲೇ ಫ್ರೀ ಕೊಟ್ಟಿರೋದ್ರಿಂದ ಸರ್ಕಾರದ 4 ನಿಗಮಗಳು ಕೂಡ ಹಳ್ಳ ಹಿಡಿದಿದ್ದಾವೆ. ಅದರಲ್ಲೇನು ಎರಡು ಮಾತಿಲ್ಲ. ಈಗ 15% ಹೆಚ್ಚುವರಿ ಮಾಡ್ತಾರೆ ಅಂತಂದರೆ ಬಡವರ ಮೇಲೆ ತಣ್ಣೀರು ಬಟ್ಟೆ ಹಾಕಿದಂಗೆ. ಇದರಲ್ಲಿ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಅಂದರೆ ಶೂನ್ಯ. ಅದು ಅವ್ರ ಕುರ್ಚಿ ಫೈಟಲ್ಲಿದ್ದಾರೆ. ಅವ್ರಿಗೆ ನನಗೆ ಆ ಕುರ್ಚಿ ಬೇಕು, ನನಗೆ ಈ ಕುರ್ಚಿ ಬೇಕು ಅಂತಿದ್ದಾರೆ. ಅಭಿವೃದ್ಧಿ ಕಾರ್ಯದ ಕಡೆಗೆ ಯಾರೂ ಕೂಡ ಗಮನ ಹರಿಸ್ತೇ ಇರೋ ಅಂಥ ದಿವಾಳಿಯತ್ತ ಸಾಕ್ತಿರ್ತಕ್ಕಂಥ ಸರ್ಕಾರ ಇದು ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತೀನಿ ನಾನು. ಅಲ್ಲಲ್ಲ, ಫ್ರೀ ಬಸ್ ಯಾರೂ ಕೇಳಿರಲಿಲ್ಲ ಸರ್ ಜಗತ್ತಿನ ಮೇಲೆ. ಈ ನಾಡಿನಲ್ಲಿ ಫ್ರೀ ಬಸ್ ಅಂತ ಯಾವ ಮಹಿಳೆಯೂ ಕೂಡ ಕೇಳಿರಲಿಲ್ಲ. ಇವರ ಬೇಳೆಗಳನ್ನು ಬೇಯಿಸ್ಕೊಳಕ್ಕೋಸ್ಕರ ಮಾತ್ರ ಈ ಯೋಜನೆ ತಂದು ಜನಗಳನ್ನ ಇಡೀ ಕುಟುಂಬದಲ್ಲೆಲ್ಲ ಗಲಾಟೆ ಸಂಘರ್ಷಗಳು ಉಂಟಾಗ್ತಾ ಇದ್ದಾವೆ. ಇವತ್ತು ಅವ್ರಿಗೇನು ಮಜವಾಗಿ ಕೊಟ್ಟಿದ್ದಾರೆ, ನಾವು ಆಗ ಬಂದಿತ್ತೆ ಈಗ ಬಂದಿತ್ತೆ ಅಂತ. ಏನು ಬದನೆಕಾಯಿನೂ ಇಲ್ಲ ಇದರಲ್ಲಿ. ಕುಟುಂಬಗಳು ದಿವಾಳಿ ಆಗ್ತಾ ಇದ್ದಾವೆ, ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ದಾರೆ. ಅಲ್ಲ, ತಪ್ಪು ಮೇಲೆ ಗೊತ್ತಾಗುತ್ತಲ್ಲ ಸರ್ ಅದು. ಏನಕ್ಕೆ ಮಾಡಬೇಕು? ಇವ್ರಿಗೆ ಫ್ರೀ ಕೊಡುವಂತ ಯಾರು ಕೇಳಿದ್ರು? 15% ಯಾಕೆ ಹೆಚ್ಚುವರಿ ಮಾಡಬೇಕು? ಜನಸಾಮಾನ್ಯರ ಮೇಲೆ ಯಾಕೆ ಬರೆ ಎಳಿಬೇಕು ಸರ್ಕಾರ? ಇದು ತಪ್ಪಲ್ವಾ? ಇದು ಕೆಟ್ಟ ಸರ್ಕಾರದಲ್ಲಿ ಅತ್ಯಂತ ಕೆಟ್ಟ ಸರ್ಕಾರ ಅಂತಂದ್ರೆ ಇದು. ಹೆಚ್ಚಳ ಮಾಡೋದು ಬಿಡೋದು ಇರಲಿ ಸರ್, ಫಸ್ಟು ಫ್ರೀ ತೆಗೆದುಬಿಡ್ಬೇಕು ಸರ್. ಅದರಿಂದ ಎಲ್ಲ ಕರ್ನಾಟಕನೇ ಹಾಳಾಗ್ತಾ ಇದೆ. ಫ್ರೀ ತೆಗೆದುಬಿಡ್ಲಿ. ಈಗ ಅವರು ಗಂಡಸರು ಓಟ್ ಹಾಕಿದ್ದಾರೆ, ಹೆಂಗಸರು ಓಟ್ ಹಾಕಿದ್ದಾರೆ. ಫ್ರೀ ತೆಗೀಲಿ. ಎಲ್ಲದು ಕರ್ನಾಟಕ ಫಸ್ಟ್ ಉದ್ಧಾರ ಆಗಲಿ. ಓದಿರೋ ಮಕ್ಳಿಗೆ ಕೆಲಸ ಸಿಕ್ಕಲಿ. ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ, ಓದಿರೋ ಮಕ್ಳಿಗೆ ಕೆಲಸ ಸಿಗಬೇಕು ಅಂದರೆ ಇವ್ರು ಫ್ರೀ ಕೊಟ್ಕೊಂಡು ಕೆಲಸ ಕೊಟ್ಟಿದ್ದಾರಾ? ಫಸ್ಟು ಯಾವ ಫ್ರೀನೂ ಕೊಡಬಾರ್ದು ಜನಕ್ಕೆ. ಎಲ್ಲ ತೆಗೀಲಿ, ಎಲ್ಲರಿಗೂ ಟಿಕೆಟ್ ಮಾಡಲಿ. ಎಲ್ಲರೂ ದುಡಿತಾರೆ, ಒಂದಲ್ಲ ಒಂದು ರೀತಿ. 1,00,000 ತಗೊತಾರೆ, 1,000 ತಗೊಳ್ಳೋರು ಇದ್ದಾರೆ, 100 ತಗೊಳ್ಳೋರು. ಫ್ರೀ ತೆಗಿಬೇಕು, ಕರ್ನಾಟಕ ಉದ್ಧಾರ ಆಗ್ತದೆ. ಅದು ಅವ್ರಿಗೆ ತೊಂದರೆ ಪಾಪ, ಗಂಡಸ್ರಿಗೂ ತೊಂದರೆನೇ. ಹೆಂಗಸ್ರಿಗೆ ಕೊಡೋದು ಗಂಡಸ್ರ ಹತ್ರ ಇಸ್ಕೊಳ್ಳೋದು ಇದು ಅಲ್ವಾ? ಅಷ್ಟೇ. ಒಂದು ಕಡೆ ಇಸ್ಕೊಂತಿದ್ದಾರೆ, ಒಂದು ಕಡೆ ಕೊಡ್ತಿದ್ದಾರೆ. ಮತ್ತು ಬಡವ್ರ ಬಗ್ಗರ ಮೇಲೆ ಥರ ಫ್ರೀ ಮಾಡಿಬಿಟ್ಟು ಅದು ಮಾಡಬಾರ್ದಾಯಿತು. 15% ಟಿಕೆಟ್ ಮಾಡೋದು ಜಾಸ್ತಿ ಆದರೂ ಬಡವ್ರ ಮೇಲೆ ತುಂಬ ಹೊರೆ ಆಗುತ್ತೆ. ಇದರಿಂದ ಕಡಿಮೆ, ಇವಾಗ ಏನು ನಿಜ ಟಿಕೆಟ್ ಅದೇ ಇರಬೇಕು. ಅದು ಹೊರೆ ಆಗುತ್ತೆ ಜನಸಾಮಾನ್ಯರ ಮೇಲೆ. ಇದನ್ನು ತೆಗಿಬೇಕು ಸರ್ ಫಸ್ಟು. ಏಕೆಂದರೆ ಈ ಗಂಡಸರು ಓಟ್ ಹಾಕಿದ್ದಾರೆ, ಹೆಣ್ಮಕ್ಳು ಓಟ್ ಹಾಕಿದ್ದಾರೆ. ಅದರಿಂದ ಎಲ್ಲರೂ ಒಂದೇ ಸಮಾನವಾಗಿ ನೋಡಬೇಕಲ್ವಾ? ಓಟು ಅಂತ ಬಂದಾಗ ಅವ್ರಿಗೆ ಸಪ್ರೇಟ್ ಇದೆಯಾ, ಇವ್ರಿಗೆ ಸಪ್ರೇಟ್ ಇದೆಯಾ? ಇಲ್ಲ, ಎಲ್ಲರೂ ಸಮಾನವಾಗಿ ಹಾಕಿದ್ದಾರೆ. ಇಲ್ಲ ಅಂದರೆ ಗಂಡಸ್ರನ್ನೇ ಸಪ್ರೇಟಾಗಿ ಓಟ್ ಹಾಕಿಸ್ಕೊಂಡು ಅದರಿಂದ ಬಸ್ ಇದನ್ನು ಹೆಚ್ಚಳ ಮಾಡಿದರೆ ಏನು ಹೇಳ್ಬೋದಿತ್ತು? ಇಲ್ಲ, ಎಲ್ಲರೂ ಓಟ್ ಹಾಕಿದ ಮೇಲೆ ಹೆಂಗಸ್ರಿಗೆ ಒಂದು ಮಾಡಿರೋದು ತಪ್ಪು. ಅದು ಎಲ್ಲರೂ ಒಂದೇ ಸಮಾನವಾಗಿ ಬರಬೇಕು. ಈ ಗೌರ್ಮೆಂಟ್ ಮಾಡಿರೋದು ಇದು ಏನು ಮಾಡಿದೆ ಅದು ತಪ್ಪಿದು. 15% ಹೆಚ್ಚಿಗೆ ಅನಿವಾರ್ಯ ಆಗಿದೆ ಅವ್ರಿಗೆ. ಈಗ ಏನು ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿರೋದ್ರಿಂದ ಮತ್ತು ಎಲ್ಲ ಸರಿದೂಗಿಸ್ಬೇಕಾಗಿರುತ್ತೆ ಅಲ್ವಾ? ಆ ಉದ್ದೇಶದಿಂದ ಅವರು ಮತ್ತು ಜಾಸ್ತಿ ಬೇರೆದಕ್ಕೆಲ್ಲ ಮಾಡಿ, ಈಗ ಸೆಂಟ್ರಲ್ಲವ್ರು ಮಾಡಿದಾಗ ಇವರು ಮಾಡಬೇಕಾಗ್ತದಲ್ವ? ಹಂಗಾಗಿ ಇವರು ಈ ಒಂದು ಬಸ್ ಥರನ ಟ್ಯಾಕ್ಸ್ ಏನು ಮಾಡಿಲ್ಲ, ಈ ಬಸ್ಸಿಂದು ಮತ್ತು ಅನಿವಾರ್ಯವಾಗಿ ಆ ಬಸ್ಸಿಂದಾದರೂ ಸರಿದೂಗಿಸುವ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅಂತ ಅನ್ಕೊಂಡ್ನಿ. ಬಟ್ ಅದು ಕೆಲವು ಜನಗಳಿಗೆ ಹೊರೆ ಆಗುತ್ತೆ. ಸಾಮಾನ್ಯ ಜನಗಳಿಗೆ ಅದು ಅದೇನಿಲ್ಲ, ಫ್ರೀ ಇರೋದ್ರಿಂದ. ಅದರಲ್ಲೂ ಈಗ ನಾವು ಬಸ್ನಲ್ಲಿ ಓಡಾಡಿರೋದು ಸಾಮಾನ್ಯ ಜನಗಳೇ, ಅವ್ರಿಗೆ ಹೊರೆ ಆಗುತ್ತೆ. ಅದು ಬೇರೆ ಏನಾದರೂ ಐಷಾರಾಮಿ ವಸ್ತುಗಳ ಮೇಲೆ ಏನಾದರೂ ಟ್ಯಾಕ್ಸು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ನಡೀತಿತ್ತು. ಈಗೇನಂದ್ರೂ ಕೂಡ ಈ ಹೆಣ್ಮಕ್ಳಿಗೆ ಫ್ರೀ ಮಾಡಿಬಿಟ್ಟು ಅದೇ ಮಧ್ಯಮ ವರ್ಗದವ್ರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ದಂಗೆ ಆಗೈತೆ. ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿರೋದು ಈ ಸಾಮಾನ್ಯ ಜನಗಳಿಗೆ ಹೊರೆ, ಅದು ಶ್ರೀಮಂತರಿಗೇನಲ್ಲ. ಅಂದರೆ ಅವ್ರಿಗೆ ಫ್ರೀ ಕೊಟ್ಟು ನಮ್ಗೆ ಜಾಸ್ತಿ ಮಾಡಿದ್ರೆ ದುಡ್ಡೆಲ್ಲ ನಾವೇ ಕೊಡಬೇಕು. ಅವ್ರೇನೆಲ್ಲ ಕೊಡ್ತಾರೆ? ಅವ್ರಿಗೂ ಫ್ರೀ ಕೊಡಬಾರ್ದು. ಕೊಟ್ಟಿಲ್ಲ ಅಂದರೆ ಇಲ್ಲ, ಸುಮ್ಮನೆ ಆಗಬೇಕು. ಅಷ್ಟವರೆಗೆ ಜಾಸ್ತಿ ಅಂತ ಮಾಡಬಾರ್ದು. ಇದು ತಪ್ಪು. ಜಾಸ್ತಿ ಮಾಡಿದ್ರೆ ಅವ್ರಿಗೆ ಫ್ರೀ ಕೊಟ್ಟು ನಮ್ಮ ಹತ್ರ ಇಸ್ಕೊಳ್ಳೋದು ತಪ್ಪು, ನಿಜ ತಪ್ಪು. ಅದನ್ನೇ ಹೇಳ್ತಿರೋದು. ಫ್ರೀಯಾಗಿ ಕೊಡಬೇಕಿತ್ತು, ನಾವೇನು ಕೇಳೋದು? ಫಸ್ಟು ಅವ್ರು ಗೆಲ್ಲಬೇಕು. ಫ್ರೀ ಕೊಡ್ತೀವಿ ಅಂತ ಹೇಳೋರೆ ಓಟ್ ಹಾಕೋರು ಗೆದ್ದವ್ರೆ, ಆ ಸೆಕೆಂಡ್ರಿ. ಈ ಕೊಟ್ಟ ಮೇಲೆ ಅವ್ರು ಏನು ಮಾಡೋಕ್ಕಾಗಲ್ಲ. ಹಂಗಂದ್ರೆ ನಮಗೂ ಜಾಸ್ತಿ ಮಾಡಬಾರ್ದು. ಅವ್ರು ಕೊಟ್ಟಾರ ನಮ್ಗೆ ಅವ್ರ ಹತ್ರ ದುಡ್ಡು ಬರ್ತಂದ್ರೆ ನಮ್ಮ ಹತ್ರ ಕಿತ್ಕೋಬಾರ್ದು ಅವರು. ನಿಜ ತಪ್ಪಿದು.
ಸಿದ್ದರಾಮಯ್ಯನ ಸರ್ಕಾರ ಮಾಡಬಾರ್ದಾಯಿತು. ತುಂಬ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಿನ ಓಡಾಡೋರು ಕೂಲಿ ಕಾರ್ಮಿಕರಿಗೆಲ್ಲ ತುಂಬ ಅನ್ಯಾಯ ಆಗುತ್ತೆ. ಆ ಥರ ಮಾಡಬಾರ್ದು, ದಯವಿಟ್ಟು ಹಾಗೆ ಮಾಡೋದು ಬೇಡ ಅಂತ ಹೌದು ಮಾಡ್ತಾ ಇದ್ದಾರೆ. ಗ್ಯಾರಂಟಿ 15% ಅದನ್ನು ಹೆಚ್ಚಳ ಮಾಡ್ತಾ ಇರೋದು ಸರಿನಾ? ತಪ್ಪು. ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಯಾವತ್ತೂ ಮಾಡಬಾರ್ದು, ಜನರಿಗೆ ತೊಂದರೆ ಆಗುತ್ತೆ. ಇದೇ ನನ್ನ ಕಳಕಳಿ ವಿನಂತಿ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಇಲ್ಲಿನ ಪ್ರಯಾಣಿಕರು ಹೇಳ್ತಿರುವಂತಹ ಮಾತು. ಹಲವಾರು ಜನ ಇದನ್ನ ಸರಿ ಅಂತಾನೂ ಹೇಳ್ತಾ ಇದ್ದಾರೆ, ಮತ್ತೆ ಅಷ್ಟು ಜನ ತಪ್ಪು ಅಂತಾನೂ ಹೇಳ್ತಾ ಇದ್ದಾರೆ. ಅದೇನೇ ಆಗಲಿ, ಹೊಸ ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇಂಥದ್ದು ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದು ನಮಗೂ ಕೂಡ ಬೇಸರ ತಂದಿದೆ. ಅದನ್ನ ಅವರು ಚರ್ಚೆ ಮಾಡಿ ಸ್ವಲ್ಪ ದಿನ ಯೋಚನೆ ಮಾಡಿ ಇದನ್ನ ಜಾರಿಗೆ ತರಬೇಕಿತ್ತು. ಇದಿಷ್ಟು ಇಲ್ಲಿನ ಪ್ರಯಾಣಿಕರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.